Hello everyone, welcome back to CMAS Academy and welcome back to second PUC Business Studies Easy Class Series. So already we have started with chapter number 9, that is financial management, and adrili 4 marks ina ಒಂದು question anna already ನಾವು ಕಲ್ತಿದ್ದೇವೆ ಅಲ್ವಾ. So what was the question? The question was explain any 4 factors affecting the financing decisions. So quick ಆಗಿ revise ಮಾಡ್ಕೊಳ್ಳೋಣ and then we'll start with today's video. So what were the 4 points? The factors that were affecting the financing decisions: cost, then cash flow position, risk and control considerations. Very good. Now in today's video we'll be learning this particular question, that is explain any 4 factors affecting the dividend decisions. Now before we learn the answer for this particular question, I'll tell you what dividend is. Yen ma'am dividend andre. See, dividend anta helidre the company distributes some portion of its profit as a dividend. Okay, now let us assume that company makes 1 lakh rupees profits. Okay, this is a very small figure, but 1 lakh rupees profit ಅನ್ನ ಮಾಡಿದ್ರೆ ಕಂಪನಿ ವಿಲ್ ಹ್ಯಾವ್ ಅ ಪಾಲಿಸಿ ದಟ್ ಎಷ್ಟು ನಾವು ಪ್ರಾಫಿಟ್ ಅನ್ನ ಮಾಡಿದ್ದೇವೆ ಈ ಪ್ರಾಫಿಟ್ ಅಲ್ಲಿ ಒಂದು 10% ಅನ್ನ ನಾವು ಡಿವಿಡೆಂಡ್ ಆಗಿ ಶೇರ್ ಹೋಲ್ಡರ್ಸ್ ಗೆ, ಪಾಲುದಾರರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿಬಿಡೋಣ. ಸೊ ದಿಸ್ ಈಸ್ ದ ಡಿವಿಡೆಂಡ್ ಡಿಕ್ಲೇರ್ಡ್. ಓಕೆ, 10% ಅನ್ನ ನಾವು ಡಿವಿಡೆಂಡ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ, ರಿಮೈನಿಂಗ್ 90% ಅನ್ನ ನಾವು ನಮ್ಮ ಮುಂದೆ ಬಿಸ್ನೆಸ್ ನಡೆಸೋದಕ್ಕೆ ಇಟ್ಕೊಳ್ತೇವೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಡಿವಿಡೆಂಡ್. ಓಕೆ, ಪ್ರಾಫಿಟ್ಸ್ ನಲ್ಲಿ, ಕಂಪನಿ ಪ್ರಾಫಿಟ್ಸ್ ನಲ್ಲಿ ಒಂದು ಶೇರ್ ಅನ್ನ ಅದು ಶೇರ್ ಹೋಲ್ಡರ್ಸ್ ಗೆ ಕೊಡುತ್ತಲ್ಲ, ಒಂದು ಪಾಲನ್ನ ಅದು ಶೇರ್ ಹೋಲ್ಡರ್ಸ್ ಗೆ ಕೊಡುತ್ತೆ. ಸೊ ಅದನ್ನ ನಾವು ಡಿವಿಡೆಂಡ್ ಅಂತ ಕರಿತೇವೆ. ಸೊ ದ ಕಂಪನಿ ಹೌ ಇಟ್ ವಿಲ್ ಡಿಸೈಡ್ ನಾವು 10% ಡಿವಿಡೆಂಡ್ ಅನ್ನ ಕೊಡ್ಬೇಕು ಅಥವಾ 20% ಕೊಡ್ಬೇಕು ಅಥವಾ 30% ಕೊಡ್ಬೇಕು ಅಥವಾ ಎಲ್ಲ 100% ಅನ್ನ ಡಿವಿಡೆಂಡ್ ಆಗಿ ಕೊಡ್ಬೇಕು ಅಂತ ಡಿಸೈಡ್ ಹೇಗ್ ಮಾಡುತ್ತೆ, ವಾಟ್ ಆರ್ ದ ಫ್ಯಾಕ್ಟರ್ಸ್, ಯಾವ ಅಂಶಗಳನ್ನ ಕನ್ಸಿಡರ್ ಮಾಡಿ ನಂತರ ಈ ಡಿಸಿಷನ್ ಅನ್ನ ತಗೊಳುತ್ತೆ, that we are going to learn in today's video. Okay, so the 4 factors affecting the dividend decision. First one is amount of earnings. So dividends are definitely paid out of the earnings. ಕಂಪನಿ ಎಷ್ಟು ಅರ್ನ್ ಮಾಡುತ್ತೆ, ಎಷ್ಟು ಪ್ರಾಫಿಟ್ಸ್ ಅನ್ನ ಮಾಡುತ್ತೆ, ಅದರಿಂದಾನೇ ಡಿವಿಡೆಂಡ್ ಅನ್ನ ಕೊಡೋದಲ್ವಾ. ಸೊ ಹಾಗಾಗಿ ಅಮೌಂಟ್ ಆಫ್ earnings is a big factor of taking the dividend decision. If the company is earning more, current and past earnings are more, then it can pay higher dividend. But earning illa anta helidre the company cannot declare much dividend, right? So first factor is amount of earnings. Second one is stability of earnings. So earnings na ಸ್ಥಿರತೆ ಹೇಗಿದೆ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಲಾಸ್ಟ್ ಇಯರ್ ವಿ ಹ್ಯಾವ್ ಮೇಡ್ ಗುಡ್ ಪ್ರಾಫಿಟ್ಸ್, ಆದ್ರೆ ಈ ವರ್ಷ ಲಾಸಸ್, ನೆಕ್ಸ್ಟ್ ವರ್ಷ ಮತ್ತೆ ಪ್ರಾಫಿಟ್ಸ್, ಇನ್ನೊಂದು ವರ್ಷ ಮತ್ತೆ ಲಾಸ್ ಮಾಡ್ತಾ ಇದೆ. ದಿಸ್ ಇಸ್ ಇನ್ಸ್ಟೇಬಲ್. ಸೊ ಡಿವಿಡೆಂಡ್ಸ್ ಅನ್ನ ಡಿಕ್ಲೇರ್ ಮಾಡಬೇಕಿದ್ರೆ ಒಂದು ಸ್ಟೆಬಿಲಿಟಿ ಆಫ್ ಅರ್ನಿಂಗ್ಸ್ ಇರಬೇಕು, ಅರ್ನಿಂಗ್ಸ್ ನಲ್ಲಿ ಸ್ಥಿರತೆ ಇರಬೇಕು. ಫಾರ್ ಎಕ್ಸಾಂಪಲ್ 4-5 ಇಯರ್ಸ್ ಪ್ರಾಫಿಟ್ಸ್ ನಲ್ಲಿ ನಡೀತಾ ಇದೆ, ಒಂದು ವರ್ಷ ಸ್ವಲ್ಪ ಲಾಸ್ ಆಗಿದೆ ಅಂತ ಹೇಳಿದ್ರೆ ಓಕೆ, ಯು ಕ್ಯಾನ್ ಕವರ್ ಅಪ್ ಅಲ್ವಾ. ಸೊ ಸ್ಟೆಬಿಲಿಟಿ ಆಫ್ ಅರ್ನಿಂಗ್ಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಫ್ಯಾಕ್ಟರ್. ಅ ಕಂಪನಿ ವಿಚ್ ಹ್ಯಾಸ್ stable earnings can declare more dividend compared to a company which has unstable earnings. Okay, third one is the growth opportunities. Now growth opportunities ಜಾಸ್ತಿ ಇದ್ದಂತಹ ಕಂಪನೀಸ್ ಗಳು ಕಡಿಮೆ ಡಿವಿಡೆಂಟ್ ಅನ್ನ ಕೊಡುತ್ತೆ. ಐ ಟೆಲ್ ಯು ವೈ. ಸಿ, ಗ್ರೋತ್ ಅಪರ್ಚುನಿಟೀಸ್ ಅಂದ್ರೆ ಮುಂದೆ ಬಿಸ್ನೆಸ್ ಗ್ರೋ ಮಾಡುವಂತಹ, ಎಕ್ಸ್ಪಾಂಡ್ ಮಾಡುವಂತಹ ಅಪರ್ಚುನಿಟೀಸ್ ಗಳು ಜಾಸ್ತಿ ಇದೆ ಅಂತ ಹೇಳುವಾಗ ಅಂತಹ ಕಂಪನೀಸ್ ಗಳು ಕಡಿಮೆ ಡಿವಿಡೆಂಟ್ ಅನ್ನ ಡಿಕ್ಲೇರ್ ಮಾಡ್ತೇವೆ. ಸಚ್ ಕಂಪನೀಸ್ ವಿತ್ ಹೈಯರ್ ಗ್ರೋತ್ ಅಪರ್ಚುನಿಟೀಸ್ ಡಿಕ್ಲೇರ್ ಲೆಸ್ ಡಿವಿಡೆಂಟ್. ವೈ? ಬಿಕಾಸ್ ಎಲ್ಲಾ ಪ್ರಾಫಿಟ್ಸ್ ಅಥವಾ ಎಲ್ಲಾ ಅರ್ನಿಂಗ್ಸ್ ಅನ್ನ ಡಿವಿಡೆಂಟ್ ಆಗಿ ಶೇರ್ ಹೋಲ್ಡರ್ಸ್ ಗೆ ಕೊಟ್ಟು ಬಿಟ್ರೆ ಇನ್ನು ಎಕ್ಸ್ಪಾಂಡ್ ಮಾಡಬೇಕು, ಬಿಸ್ನೆಸ್ ಹೊಸ ಬ್ರಾಂಚಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡಬೇಕು, ಹಣ ಎಲ್ಲಿದೆ ಅಲ್ವಾ. ಸೊ ದಟ್ ಇಸ್ ವೈ the companies which have more growth opportunities, they pay less dividend and they retain more money in the business. Whereas the companies which have less growth opportunities, ಫ್ಯೂಚರ್ ಅಲ್ಲಿ ಅಷ್ಟೊಂದು ಗ್ರೋತ್ ಅಪರ್ಚುನಿಟೀಸ್ ಗಳಿಲ್ಲ ಅಂತ ಹೇಳಿದಾಗ ಅಂತಹ ಕಂಪನೀಸ್ ಗಳು ಹೆಚ್ಚಿನ ಡಿವಿಡೆಂಟ್ ಅನ್ನು ಶೇರ್ ಹೋಲ್ಡರ್ಸ್ ಗೆ ಡಿಕ್ಲೇರ್ ಮಾಡಿ ಬಿಡಬಹುದು, ಬಿಕಾಸ್ ದೇ ಡೋಂಟ್ ಹ್ಯಾವ್ ಮೋರ್ ಗ್ರೋತ್ ಅಪರ್ಚುನಿಟೀಸ್ ಅಲ್ವಾ. ದಟ್ ಈಸ್ ದ ಥರ್ಡ್ ಪಾಯಿಂಟ್, ಗ್ರೋತ್ ಅಪರ್ಚುನಿಟೀಸ್. Fourth one is cash flow position. So cash flow position, definitely if the company has to give dividend, which means there should be greater cash out. Dividend ಕೊಡೋದು ಅಂತ ಹೇಳಿದ್ರೆ ಕ್ಯಾಶ್ ಔಟ್ಫ್ಲೋ ಆಗ್ತಾ ಇದೆ, ಕ್ಯಾಶ್ ಹೊರಗೆ ಹೋಗ್ತಾ ಇದೆ. ಸೊ ಅವೈಲಬಿಲಿಟಿ ಆಫ್ ಕ್ಯಾಶ್ is also very important to declare the dividends. So availability of enough cash is also a necessity for declaration of dividend. Okay, that's the fourth point, cash flow position. So I hope you understood all the 4 points. These are the factors affecting the dividend decision. ಯಾವ್ದೆಲ್ಲ? ಒಂದು amount of earnings. Second one, stability of earnings. Third one, growth opportunities. And fourth one is cash flow position. Alright, so that was it for today's class. If you're finding this business studies class series useful, please like the video, share it with your friends. And if you want to search for a particular chapter, always check the playlist. ಯಾಕಂದ್ರೆ ನೀವು ವಿಡಿಯೋ ಸೆಕ್ಷನ್ ಗೆ ಕ್ಲಿಕ್ ಮಾಡಿ ನೋಡಿದ್ರೆ ವಿಡಿಯೋಸ್ ಆರ್ಡರ್ ಸ್ವಲ್ಪ ಆಚೆ ಈಚೆ ಇರಬಹುದು, ಬಟ್ ಐ ಹ್ಯಾವ್ ಆಲ್ವೇಸ್ ಮೆನ್ಷನ್ ದ ನಂಬರ್. ಥಂಬ್ನೇಲ್ ಅಲ್ಲಿ ಎಲ್ಲ ವಿಡಿಯೋ ಲೆಕ್ಚರ್ಸ್ ನ ನಂಬರ್ ಇದೆ, ಫ್ರಮ್ 1 to I think 90. I don't know how much it will end up to. ಸೊ ನಂಬರ್ ಸೀರೀಸ್ ಅನ್ನ ಹಾಗೆ ಹಾಕೊಂಡು ಹೋಗಿದ್ದೇನೆ, ಅದನ್ನ ನೋಡ್ಕೊಂಡು ಯು ಕ್ಯಾನ್ ಕ್ಲಿಕ್ ಆನ್ ದ ವಿಡಿಯೋಸ್. ಬಟ್ ಐ ಥಿಂಕ್ ಇಟ್ ಇಸ್ ಬೆಟರ್ ಟು ಕ್ಲಿಕ್ ಆನ್ ದ
ಪ್ಲೇ ಲಿಸ್ಟ್. ಓಕೆ, ಪ್ಲೇ ಲಿಸ್ಟ್ ಅಲ್ಲಿ ಎಲ್ಲ ಚಾಪ್ಟರ್ ಅನ್ನ ನಾನು ಸೆಟ್ ಮಾಡಿಟ್ಟಿದ್ದೇನೆ. ಸೊ ಯು ಕ್ಯಾನ್ ಚೆಕ್ ದ ಪ್ಲೇ ಲಿಸ್ಟ್. Yes, that is all for today's video. Thank you so much for watching. See you in the next video. Till then, take care. Bye. Namaste.